शुभोदय बच्चों, आज की कक्षा में आप सबका स्वागत है। आज हम 8वीं कक्षा के अंतर्गत तृतीय भाषा हिंदी में तीसरा पाठ मेरा देश मेरी माँ, इस पाठ के बारे में जानकारी प्राप्त कर लेंगे। बच्चों, आप सभी जानते हैं ना, भारत देश के स्वतंत्रता के लिए हजारों लोग अपना सर्वस्व त्याग कर चुके हैं। उन जैसे महान वीर योद्धाओं में से आशाराम त्यागी जी भी एक है। आशाराम त्यागी जी भारतीय सेना के मेजर थे। 21 सितंबर 1965 के भारत पाकिस्तान युद्ध में वे शहीद हुए। युद्धोपरांत उन्हें महावीर चक्र प्रदान कर सम्मानित किया गया है। यह है ಆಶಾರಾಮ್ ತ್ಯಾಗೀಜಿ का ಭಾವಚಿತ್ರ. ಮಕ್ಕಳೇ, ಇಂದು ನಾವು 8ನೇ ತರಗತಿಯಲ್ಲಿ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ 3ನೇ ಪಾಠ ಮೇರಾ ದೇಶ್ ಮೇರಿ ಮಾ, ಈ ಪಾಠದಲ್ಲಿ ಮಹಾನ್ ದೇಶಭಕ್ತರ ಬಗ್ಗೆ ನಾವು ಈ ಪಾಠದಿಂದ ತಿಳಿದುಕೊಳ್ಬಹುದು. ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೋಟ್ಯಾನುಕೋಟಿ ಜನರು ದೇಶದ ಸ್ವಾತಂತ್ರ್ಯಕ್ಕಾಗಿ, ದೇಶದ ಏಳಿಗೆಗಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದಂಥವರ ಒಂದು ಕಥೆಯನ್ನು ನಾವು ಕೇಳಿದ್ದೇವೆ. ಹಲವಾರು ಚಲನಚಿತ್ರಗಳಲ್ಲೂ ಸಹ ನಾವು ನೋಡಿದ್ದೇವೆ. ಉದಾಹರಣೆಗೆ ಮಹಾತ್ಮ ಗಾಂಧೀಜಿ ಆಗಿರಬಹುದು, ಸರ್ದಾರ್ ವಲ್ಲಭಾಯ್ ಪಟೇಲ್ರವರಾಗಿರ್ಬೋದು. ಹೀಗೆ ಅನೇಕ ಜನರು ಸಹ ತಮ್ಮ ಇಂದು ನಾವು ಸ್ವತಂತ್ರವಾಗಿ ಜೀವಿಸ್ತಾ ಇದ್ದೀವಿ ಅಂತಂದರೆ ಅದೆಲ್ಲವೂ ಅವರ ಒಂದು ತ್ಯಾಗದ ಪ್ರತಿಫಲದಿಂದಾಗಿಯೇ ನಾವಿಂದು ಸ್ವತಂತ್ರವಾಗಿ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗಿದೆ. ಅಂಥ ಮಹಾನ್ ವ್ಯಕ್ತಿಗಳಲ್ಲಿ ಆಶಾರಾಮ್ ತ್ಯಾಗೀಜಿಯವರು ಸಹ ಒಬ್ಬರು. ಇದು ಅವರ ಭಾವಚಿತ್ರ. 1965ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಆದಂಥ ಮಹಾನ್ ಭೀಕರವಾದಂಥ ಯುದ್ಧದಲ್ಲಿ ಇವರು ಅಮರತ್ವವನ್ನು ಪಡೆದರು. ಅಂಥ ಅವರ ಒಂದು ಜಯಂತ್ಯೋತ್ಸವವನ್ನು ಈ ರೀತಿಯಾಗಿ ಅವರ ಪ್ರತಿಮೆಯನ್ನು ಮಾಡಿ ಇಂದಿಗೂ ಸಹ ಅವರ ಒಂದು ಜಯಂತಿಯನ್ನು ಆಚರಿಸೋದ್ರ ಮೂಲಕ ನಾವೆಲ್ಲ ಅವರನ್ನು ನೆನಪಿಸ್ಕೊಳ್ತಾ ಇದ್ದೀವಿ. ಅಂದರೆ ಯಾವುದೇ ಒಬ್ಬ ಮನುಷ್ಯನಾಗಿರಬಹುದು, ಅವರು ಮಾಡಿರುವಂತಹ ಒಳ್ಳೆಯ ಕೆಲಸಗಳು, ಮಾಡಿರುವಂತಹ ಉತ್ತಮವಾದಂತಹ ಸಾಧನೆಗಳು ಎಷ್ಟೋ ಶತಮಾನಗಳವರೆಗೂ ಅವರನ್ನು ನೆನಪಿಸಿಕೊಳ್ಳೋ ಹಾಗೆ ಮಾಡ್ತವೆ ಅನ್ನೋದಕ್ಕೆ ಇದೊಂದು ಉತ್ತಮವಾದಂಥ ಉದಾಹರಣೆ. ಮಕ್ಕಳೇ, ಈಗ ನಾವು ಈ ಪಾಠದ ಒಂದು ಉದ್ದೇಶ ಏನು, ಈ ಪಾಠದಲ್ಲಿ ಆಶಾರಾಮ್ ತ್ಯಾಗೀಜಿಯವರು ಯಾವ ರೀತಿಯಾಗಿ ತಮ್ಮ ಸರ್ವಸ್ವವನ್ನು ದೇಶದ ಒಂದು ಸ್ವಾತಂತ್ರ್ಯಕ್ಕಾಗಿ ಅರ್ಪಣೆ ಮಾಡಿದರು ಅನ್ನೋದನ್ನು ನಾವಿಲ್ಲಿ ಕಾಣಬಹುದು. इस पाठ का उद्देश्य इस प्रकार है: शत्रु से देश की रक्षा करना देशवासियों का परम पुनीत कर्तव्य होता है. लड़ाई में पीठ दिखाकर भागना नहीं चाहिए, सीना तान कर आगे बढ़ना चाहिए. तभी तो वीर विजय माला पहनते हैं. इस घटना से बच्चों में साहस और वीरता का भाव जगता है. वे अपने कर्तव्य के प्रति सजग होते हैं. शत्रु से देश की रक्षा करना देशवासियों का परम ಪುನೀತ್ ಕರ್ತವ್ಯ ಹೋತಾ ಹೈ. ಶತ್ರುಗಳಿಂದ ದೇಶದ ರಕ್ಷಣೆಯನ್ನು ಮಾಡೋದು ಪ್ರತಿಯೊಬ್ಬ ವೀರ ಯೋಧನ ಪರಮ ಕರ್ತವ್ಯವಾಗಿರುತ್ತೆ. ಲಡಾಯಿ ಮೇ ಪೀಠ್ ದಿಖಾಕರ್ ಭಾಗ್ನಾ ನಹಿ ಚಾಹಿಯೆ. ಯುದ್ಧದಲ್ಲಿ ಶತ್ರುಗಳಿಗೆ ಬೆನ್ನು ತೋರಿಸಿ ಓಡುವುದು ಹೇಡಿತನದ ಲಕ್ಷಣವಾಗುತ್ತೆ. ಅವರಿಗೆ ಎದೆಗೊಡ್ಡಿ ನಿಂತು ನಮ್ಮ ಒಂದು ದೇಶದ ರಕ್ಷಣೆಯನ್ನು ಮಾಡೋದು ಪ್ರತಿಯೊಬ್ಬ ನಾಗರಿಕ ಅಥವಾ ಪ್ರತಿಯೊಬ್ಬ ವೀರ ಯೋಧನ ಒಂದು ಕರ್ತವ್ಯವಾಗುತ್ತೆ. ಅದನ್ನು ಅವರು ಮಾಡಲೇಬೇಕಾಗಿರುತ್ತೆ. ಹಾಗಾಗಿ ಎಂದಿಗೂ ಸಹ ಶತ್ರುಗಳಿಗೆ ಬೆನ್ನು ತೋರಿಸಿ ಓಡಿ ಹೋಗೋದು ಶ್ರೇಯಸ್ಕರವಲ್ಲ. ಸೀನಾ ತಾನ್ಕರ್ ಆಗೆ ಬಣ್ಣ ಚಾಹೆ. ಎದೆ ಉಬ್ಬಿಸಿ ಅವರ ಸವಾಲುಗಳನ್ನು ಸ್ವೀಕರಿಸ್ತಾ ಅವರನ್ನು ಮೆಟ್ಟಿ ನಿಂತು ನಾವು ಮುಂದೆ ಸಾಗಬೇಕು. ತಬೀ ತೋ ವೀರ್ ವಿಜಯ್ ಮಾಲಾ ಪಹನ್ತೆ ಹೇ.
ಹಾಗಾದಾಗ ಮಾತ್ರ ಯಾವ ಒಬ್ಬ ವೀರ ಯೋಧನಿಗೆ ಆ ಶಕ್ತಿ ಇರುತ್ತೋ ಆವಾಗ ಮಾತ್ರ, ಅಂದರೆ ಶತ್ರುಗಳನ್ನು ಬಗ್ಗು ಬಡಿದು ಅವರ ಪ್ರತಿಯೊಂದು ಏಟಿಗೂ ಎದುರೇಟನ್ನು ಕೊಡ್ತಾ ಮುನ್ನುಗ್ಗಿದಂಥ ವೀರನಿಗೆ ಮಾತ್ರ ವಿಜಯಮಾಲೆ ಧರಿಸೋದಕ್ಕೆ ಸಾಧ್ಯ ಆಗೋದು. ಹಾಗೆ ಆಶಾರಾಮ್ ತ್ಯಾಗೀಜಿಯವರು ಸಹ ಅಂಥದ್ದೇ ಒಂದು ಪರಿಸ್ಥಿತಿಯಲ್ಲಿ ದೇಶಕ್ಕೆ ವಿಜಯಮಾಲೆಯನ್ನು, ಭಾರತ ಮಾತೆಗೆ ವಿಜಯಮಾಲೆಯನ್ನು ಹಾಕಿ ತಾವು ತಮ್ಮ ಕೊನೆ ಉಸಿರನ್ನು ಎಳೆದಂಥ ಒಂದು ಅಪೂರ್ವವಾದಂಥ ಮೈ ನವಿರೇಳಿಸುವಂಥ ಒಂದು ಕಥೆಯನ್ನು ನಾವು ಈ ಪಾಠದಲ್ಲಿ ನೋಡಬಹುದು. इस घटना से बच्चों में साहस और वीरता का भाव जगता है. ಈ ಪಾಠದಲ್ಲಿ ಕೊಟ್ಟಿರುವಂತಹ ಘಟನೆಯನ್ನು ನಾವು ವೀಕ್ಷಿಸಿದಾಗ, ಕೇಳಿದಾಗ, ಅರ್ಥ ಮಾಡಿಕೊಂಡಾಗ ಪ್ರತಿಯೊಬ್ಬ ಭಾರತೀಯನ ರೋಮಗಳು ಸಹ ರೋಮಾಂಚನವಾಗೋದರಲ್ಲಿ ಸಂಶಯವಿಲ್ಲ. ಪ್ರತಿಯೊಬ್ಬನ ಮನಸ್ಸಿನಲ್ಲೂ ಮಲಗಿರುವಂತಹ ದೇಶಾಭಿಮಾನದ ಕಿಚ್ಚು ಎದ್ದೇಳುತ್ತೆ, ಜಾಗೃತಗೊಳ್ಳುತ್ತೆ. ಅಂತಹ ಒಂದು ವೀರ ಸಂದೇಶವನ್ನು ಇಲ್ಲಿ ಆಶಾರಾಮ್ ತ್ಯಾಗೀಜಿಯವರು ನಮಗೆಲ್ಲ ನೀಡ್ತಾ ಇದ್ದಾರೆ. ಈ ರೀತಿಯಾಗಿ ಪ್ರತಿಯೊಬ್ಬರೂ ಸಹ ತಮ್ಮ ತಮ್ಮ ಕರ್ತವ್ಯಗಳನ್ನು ಮಾಡ್ತಾ, ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸ್ತಾ ನಿಜಕ್ಕೂ ಒಬ್ಬ ಒಳ್ಳೆಯ ನಾಗರಿಕರಾಗಿ ದೇಶ ಸೇವೆಯನ್ನು ಮಾಡಬೇಕು ಅನ್ನೋದು ಈ ಒಂದು ಪಾಠದ ಉದ್ದೇಶವಾಗಿದೆ. अब हम इस पाठ में आए हुए शब्दार्थों के बारे में भी कुछ जानकारी प्राप्त कर लेंगे. चौंका देना, इस शब्द का अर्थ होता है भय से हिला देना. ಕನ್ನಡದಲ್ಲಿ ಬೆಚ್ಚಿ ಬೀಳಿಸು ಅಂತ ಅರ್ಥವಾಗುತ್ತೆ. ಮಮತಾ, ತಾಯಿಯ ಪ್ರೀತಿ. ತೋಡನಾ, ಕಿಸಿ ವಸ್ತು ಕೆ ಟುಕಡೆ ಕರ್ನಾ. ತೋಡನಾ ಯಾನೆ ಕಿಸಿ ವಸ್ತು ಕೆ ಟುಕಡೆ ಕರ್ನಾ, ಕನ್ನಡದಲ್ಲಿ ಮುರಿಯುವುದು ಎಂದು ಅರ್ಥವಾಗುತ್ತೆ. ರೂಂಧ್ ಜಾನಾ, ಗದ್ಗದ್ ಹೋನಾ, ಗದ್ಗದಿತವಾಗು ಅಂದರೆ ನಮಗೆ ಹೆಚ್ಚು ದುಃಖವಾದಾಗ, ನಾವು ಹೆಚ್ಚು ಭಾವೋದ್ವೇಗಕ್ಕೆ ಒಳಗಾದಾಗ, ನಮಗೆ ಮಾತುಗಳು ಹೊರಡದೇ ಇರುವ ಹಾಗೆ ಗಂಟಲಲ್ಲಿ ನೋವಾದಂಥ ಅನುಭವ ಆಗುತ್ತೆ. ಅದಕ್ಕೆ ನಾವು ರೂಂದ್ ಜಾನಾಯ ಗದ್ಗದಿತ್ ಹೋನ ಅಂತ ಕರಿಬಹುದು. ಅಭೇದ್, ಜಿಸೆ ತೋಢಾ ನ ಜಾಯೆ, ಮುರಿಯಲಾಗದೇ ಇರುವಂಥದ್ದಕ್ಕೆ ನಾವು ಅಭೇದ್ಯ ಅಂತ ಕರಿಬಹುದು. ಜುಜ್ನಾ, ಲಢ್ನಾ. ಜುಜ್ನಾ ಶಬ್ದದ ಅರ್ಥ ಲಢನ ಅಂತ, ಅದನ್ನು ಕನ್ನಡದಲ್ಲಿ ಯುದ್ಧ ಮಾಡು ಅಂತ ಅರ್ಥೈಸಿಕೊಳ್ಳಬಹುದು. ಮೌತ್, ಇಸ್ ಶಬ್ದ ಕಾ ಅರ್ಥ ಹೋತಾ ಹೇ ಮರಣ್, ಕನ್ನಡದಲ್ಲಿ ಸಾವು. ಸಂಭಾಲ್ನಾ, ಸಹಿ ಸಲಾಮತ್ ರಖ್ನಾ, ಕನ್ನಡದಲ್ಲಿ ಸರಿಯಾಗಿ ಕಾಪಾಡುವುದು. ಸಂಭಾಲ್ನಾ ಇದರ ಕನ್ನಡದ ಅರ್ಥ ಸರಿಯಾಗಿ ಕಾಪಾಡುವುದು ಎಂದಾಗುತ್ತೆ. ದಿಲ್ ದಹಲಾನಾ, ಭಯಭೀತ್ ಕರ್ನೆ ವಾಲಾ, ಭಯಪಡಿಸುವಂತಹ. ದಿಲ್ ದಹನೆ ವಾಲಾ ಏನ ಇಸ್ಕಾ ಅರ್ಥ ಹೋತಾ ಹೇ ಭಯಭೀತ್ ಕರ್ನೆ ವಾಲಾ, ಭಯಪಡಿಸುವಂತಹ. ಇಂತಜಾರ್, ಪ್ರತೀಕ್ಷಾ ಕನ್ನಡದಲ್ಲಿ ಕಾಯುವುದು. ಧ್ವಸ್ತ್, ಇಸ್ಕಾ ಅರ್ಥ ಹೋತಾ ಹೇ ನಾಶ್, ಕನ್ನಡದಲ್ಲೂ ಸಹ ನಾಶ ಅಂತಲೇ ಇದನ್ನು ಕರೀತಾರೆ. ಪುನೀತ್, ಇದರ ಅರ್ಥ ಪವಿತ್ರ, ಕನ್ನಡದಲ್ಲಿ ಪಾವಿತ್ರ್ಯ ಅಂತ ಹೇಳಬಹುದು. ಚುನೌತಿ, ಲಲ್ಕಾರ್, ಸವಾಲು, ಕನ್ನಡದಲ್ಲಿ ಸವಾಲು ಅಂತ, ಚುನೌತಿನ ನಾವು ಕನ್ನಡದಲ್ಲಿ ಸವಾಲು ಅಂತ ಕರಿತೀವಿ. ದುಶ್ಮನ್, ಈ ಶಬ್ದದ ಅರ್ಥ ಶತ್ರು. ಸೀನಾ, ಛಾತಿ, ಕನ್ನಡದಲ್ಲಿ ಎದೆ ಅಂತ ಕರಿತೀವಿ. ಏಥೆ ಇಸ್ ಪಾಠ ಮೇ ಆಯೆ ಹೇ ಶಬ್ದಾರ್ಥ, ಇವು ಈ ಪಾಠದಲ್ಲಿ ಬಂದಿರುವಂತಹ ಕಠಿಣ ಶಬ್ದಾರ್ಥಗಳು. अब हम देखते हैं इस पाठ में क्या दिया गया है. सन 1965 की एक शाम हर तरफ शांति का वातावरण था. किसी तरह की कोई आशंका नहीं थी. तभी दुश्मनों ने भारत पर आक्रमण कर दिया. अचानक हुए इस हमले ने भारतीय सेना को चौंका दिया. छुट्टियां बिताने अपने घर गए सैनिकों को तुरंत वापस आने के आदेश भेजे गए. यह एक देशभक्त मेजर की कहानी है. देश प्रेमी कभी मौत से नहीं डरते, हमेशा कफन बांधकर रणभूमि में उछल पड़ते हैं. भारतीय सैनिक को वीरता की निशानी के रूप में यहाँ देखते हैं. देश की रक्षा के आगे सैनिक अपने स्वार्थ को भूल जाते हैं, लड़ाई में पीठ नहीं दिखाते.
सीना तान कर आगे बढ़ते हैं। जीत गए तो भूराज्य, मर गए तो स्वर्ग राज्य, यही उनका नारा है। संस्कृत में कहा गया है, जननी जन्मभूमिश्च स्वर्गादपि गरीयसी जननी, और जन्मभूमि स्वर्ग से भी महान है। यह एक देशभक्त मेजर की कहानी है। देश प्रेमी कभी मौत से नहीं डरते। ಮಕ್ಕಳೇ, ಇಂದು ನಾವು ನೋಡ್ತಾ ಇರುವಂಥದ್ದು, ಇಂದು ನಾವು ಕಲಿತಾ ಇರುವಂಥ ಪಾಠ ಒಬ್ಬ ದೇಶಭಕ್ತನಾದಂಥ ಮೇಜರ್ನ ಕಥೆಯಾಗಿದೆ. ದೇಶ ಪ್ರೇಮಿಗಳು ಯಾವತ್ತಿಗೂ ಸಹ ಸಾವಿಗೆ ಹೆದರೋದಿಲ್ಲ. ಹಮೇಶಾ ಕಫನ್ ಬಾಂಧ್ಕರ್ ರಣಭೂಮಿ ಮೇ ಉಚ್ಚಲ್ ಪಡ್ತೆ ಹೇ. ಕಫನ್ ಇದರ ಅರ್ಥ ಶವದ ಮೇಲೆ ಹೊದಿಸುವಂಥ ಬಟ್ಟೆ. ಶವದ ಮೇಲೆ ಹೊದಿಸುವಂಥ ಬಟ್ಟೆಗೆ ನಾವು ಕಫನ್ ಅಂತ ಕರಿತೀವಿ. ಯಾವಾಗಲೂ ಸಹ ದೇಶ ಪ್ರೇಮಿಗಳು, ವೀರ ಸೈನಿಕರು ಕಫನ್ ಬಾಂಧ್ಕರ್ ಅಂದರೆ ಅವರ ಕಫನ್ ಶವದ ಮೇಲೆ ಹೊದಿಸುವಂಥ ಬಟ್ಟೆಯನ್ನು ಧರಿಸಿಕೊಂಡೇ ರಣಭೂಮಿಗೆ ನಿಗಿತಾರೆ, ರಣಭೂಮಿಗೆ ಕಾಲನ್ನು ಇಡ್ತಾರೆ, ಮುನ್ನುಗ್ಗುತ್ತಾರೆ. ಭಾರತೀಯ सैनिक को वीरता की निशानी के रूप में यहाँ देखते हैं. ಭಾರತೀಯ ಸೈನಿಕರು ಇದನ್ನು ಶವದ ಮೇಲೆ ಹೊದಿಸುವ ಬಟ್ಟೆಯ ರೂಪದಲ್ಲಿ ಅದನ್ನು ಕಾಣೋದಿಲ್ಲ, ಅದನ್ನು ವೀರತ್ವದ ಸಂಕೇತ ಅಂತ ಹೇಳಿ ಭಾವಿಸ್ಕೊಳ್ತಾರೆ. ಆ ವೀರತ್ವದ ಸಂಕೇತ ಅಂತ ಭಾವಿಸ್ಕೊಂಡಿರುವಂಥ ಕಾರಣಕ್ಕಾಗಿ ಅದನ್ನು ಅವರು ಧರಿಸಿಕೊಂಡು ಆ ರಣಭೂಮಿಗೆ ಇಳಿತಾರೆ. ದೇಶ की रक्षा के आगे सैनिक अपने सर्वस्व को भूल जाते हैं. ದೇಶದ ರಕ್ಷಣೆಯ ವಿಷಯ ಬಂದಾಗ ಅವರು ಎಲ್ಲವನ್ನ ಮರೆತಾರೆ. ತಮ್ಮ ಕುಟುಂಬ ಆಗಿರ್ಬೋದು, ತಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು, ವೈಯಕ್ತಿಕ ಆಶೆ ಆಕಾಂಕ್ಷೆಗಳಾಗಿರ್ಬೋದು, ಎಲ್ಲವನ್ನ ಮರೆತು ದೇಶದ ರಕ್ಷಣೆಗಾಗಿ ತಕ್ಷಣಕ್ಕೆ ಸಿದ್ಧರಾಗ್ತಾರೆ. ಲಡಾಯಿ ಮೇ ವೇ ಪೀಠ್ ನಹಿ ದಿಖಾತೆ. ಯಾವತ್ತೂ ಸಹ ಯುದ್ಧದಲ್ಲಿ ಅವರು ಶತ್ರುಗಳಿಗೆ ಬೆನ್ನನ್ನು ತೋರಿಸೋದಿಲ್ಲ. ಅಂದರೆ ಬೆನ್ನನ್ನು ತೋರಿಸೋದಿಲ್ಲ ಅಂದರೆ ಇದರ ಅರ್ಥ ಹೆದರಿ ಹೇಡಿಗಳಾಗಿ ಹಿಂದೆ ಸರಿಯೋದಿಲ್ಲ ಅಂತ. ಪ್ರಾಣ ಹೋಗುವಂಥ ಸಂದರ್ಭಗಳು ಎದುರಾದರೂ ಸಹ ಪ್ರಾಣವನ್ನು ಕೊಟ್ಟಾದರೂ ಸರಿ ಈ ವಿಜಯಮಾಲೆಯನ್ನು ನಾವು ಭಾರತ ಮಾತೆಗೆ ಹಾಕಬೇಕು ಅನ್ನೋದೇ ಅವರ ಪಣವಾಗಿರುತ್ತೆ, ಪ್ರತಿಜ್ಞೆಯಾಗಿರುತ್ತೆ, ಆ ಹಠವಾಗಿರುತ್ತೆ, ಆ ಛಲ ಅವರಲ್ಲಿ ಇರುತ್ತೆ. जीत गए तो भूराज्य, मर गए तो ಸ್ವರ್ಗ ರಾಜ್ಯ, ಯಹಿ ಉನ್ಕಾ ನಾರಾ ಹೈ. ನೋಡಿ, ಅವರಲ್ಲಿರುವಂತಹ ಒಂದು ಭಾವನೆ ಯಾವ ರೀತಿಯಾಗಿರುತ್ತೆ ಅಂದರೆ, ಆ ಸೈನಿಕರೆಲ್ಲ ಯುದ್ಧ ಭೂಮಿಗೆ ಕಾಲಿಡೋದಕ್ಕಿಂತ ಮುಂಚೆ ಹೇಳ್ಕೊಳ್ಳೋದೇನಪ್ಪ ಅವರ ಮನಸ್ಸಲ್ಲಿ ಅಂದರೆ, ಗೆದ್ರೆ ಮತ್ತೆ ನಮಗೆ ಈ ರಾಜ್ಯ ಭೂಮಿ ಸಿಗುತ್ತೆ, ಸೋತ್ರೆ ಸ್ವರ್ಗ ರಾಜ್ಯ ನಮ್ದಾಗುತ್ತೆ ಅನ್ನೋ ಒಂದು ಭಾವನೆಯ ಜೊತೆಗೆ ಅವರು ಆ ಯುದ್ಧ ಭೂಮಿಗೆ ಕಾಲನ್ನು ಇಡ್ತಾರೆ. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೇಯಸಿ. ಅಂದರೆ ಜನನಿ ಮತ್ತು ಜನ್ಮಭೂಮಿ ಸ್ವರ್ಗ ಸೇ ಭೀ ಮಹಾನ್ ಹೇ. ನಮ್ಮ ಜನ್ಮಭೂಮಿ ತಾಯಿಗಿಂತಲೂ ಹೆಚ್ಚು ಪವಿತ್ರವಾಗಿರುವಂಥದ್ದು, ತಾಯಿಗಿಂತಲೂ ಹೆಚ್ಚು ಮಹತ್ವವಾಗಿರುವಂಥದ್ದು ಅಂತ. ಈ ಒಂದು ಭಾವನೆಗಳೆಲ್ಲವೂ ಸಹ ಆಶಾರಾಮ್ ತ್ಯಾಗೀಜಿಯವರ ಮನಸ್ಸಿನಲ್ಲಿರುವಂಥ ಕಾರಣಕ್ಕಾಗಿ ಆ ಎಲ್ಲ ಭಾವನೆಗಳ ಜೊತೆಗೆ ಅವರು ಸೇನೆಗೆ ಸೇರ್ಪಡೆಯಾಗಿರ್ತಾರೆ. ಮತ್ತು ಸದಾ ಭಾರತ ಮಾತೆಯ ಒಂದು ಸ್ವಾತಂತ್ರ್ಯಕ್ಕಾಗಿ ಸದಾ ಅವರ ಮನಸ್ಸು ಮಿಡಿತಾ ಇರುತ್ತೆ. ಎಂಥ ಕಷ್ಟಕ್ಕೂ ಸಹ, ಎಂಥ ಸವಾಲಿಗೂ ಸಹ ಅವರು ಸದಾ ಸಿದ್ಧರಾಗಿರ್ತಾರೆ. ಅಂಥ ಮಹಾನ್ ವ್ಯಕ್ತಿಯ ಒಂದು ಕಥೆಯನ್ನು ನಾವೀಗ ನೋಡೋಣ. यह सन 1965 की घटना है. चारों तरफ शांति का वातावरण फैला हुआ था. 1965 में एक घटना घटती है. उस समय चारों तरफ शांति का वातावरण था. किसी तरह की कोई आशंका नहीं थी. ಆಶಂಕ ಯಾನೆ ಇಲ್ಲಿ 1965ರ ಒಂದು ಘಟನೆ. ಸುತ್ತಲೂ ಸಹ ಶಾಂತಿಯ ವಾತಾವರಣ ಆಯಿತು. ಎಲ್ಲಿಯೂ ಸಹ ಭಯದ ವಾತಾವರಣ. ಆಶಂಕ ಅಂದರೆ ಭಯದ ವಾತಾವರಣ, ಗಲಾಟೆ ಮತ್ತು ಅದರಿಂದ ಜನ ಭಯಭೀತಗೊಂಡಿರುವಂತಹ ಒಂದು ಪರಿಸ್ಥಿತಿ. ಆ ಥರದ ವಾತಾವರಣ ಎಲ್ಲಿಯೂ ಸಹ ಇರಲಿಲ್ಲ. ಎಲ್ಲವೂ ಸಹ ಪ್ರಶಾಂತವಾಗಿತ್ತು, ಶಾಂತಿಯುತವಾಗಿತ್ತು. इस अनहोनी अचानक वातावरण बदल गया. दुश्मनों ने भारत पर आक्रमण कर दिया.
ಆದರೆ ಈ ಒಂದು ಶಾಂತಿಯ ವಾತಾವರಣ ತುಂಬ ಸಮಯದವರೆಗೆ ಇರಲಿಕ್ಕೆ ಸಾಧ್ಯವಾಗಲಿಲ್ಲ. ತಕ್ಷಣಕ್ಕೆ ಶತ್ರುಗಳು ಭಾರತದ ಮೇಲೆ ಆಕ್ರಮಣವನ್ನು ಮಾಡಿದರು. ಆ ಪರಿಸ್ಥಿತಿ ಶಾಂತಿಯುತವಾಗಿರುವಂಥ ಪರಿಸ್ಥಿತಿ ಬದಲಾಯಿತಾಗ इस अनहोनी घटना से भारतीय सैनिक चौंक गए. ಅನ್ಹೋನಿ ಅಂದರೆ ಏನು ತಿಳಿಯದೆ, ಅಂದರೆ ಮುನ್ಸೂಚನೆ ಇಲ್ಲದೆ ಆಗಿರುವಂತಹ ಒಂದು ಘಟನೆ. ಅಂದರೆ ಆ ಘಟನೆ ಆಗುತ್ತೆ, ಈ ಘಟನೆ ಸಂಭವಿಸುತ್ತೆ ಅನ್ನೋ ಕಲ್ಪನೆ ಇಲ್ಲದೇನೆ ಆದಂಥ ಒಂದು ಘಟನೆಗೆ ನಾವು ಅನ್ಹೋನಿ ಘಟನಾ ಅಂತ ಹೇಳ್ಬೋದು. ಈ ಒಂದು ಘಟನೆ ಯಾರೂ ನಿರೀಕ್ಷೆ ಮಾಡದೇ ಇರುವಂಥ ಒಂದು ಘಟನೆಯಾಗಿತ್ತು. ಅಂದರೆ ಶತ್ರುಗಳು ಭಾರತದ ಮೇಲೆ ಆಕ್ರಮಣವನ್ನು ಮಾಡ್ತಾರೆ ಅನ್ನೋ ನಿರೀಕ್ಷೆ ಯಾರಿಗೂ ಸಹ ಇರಲಿಲ್ಲ. ಹಾಗಾಗಿ ಎಲ್ಲ ಸೈನಿಕರು ಅವರವರ ತವರೂರಿಗೆ ಬಂದಿದ್ದರು. ರಜೆಯನ್ನು ಕಳೆಯೋದಕ್ಕಾಗಿ ತಮ್ಮ ಕುಟುಂಬದವರ ಜೊತೆಗೆ ಅಪ್ಪ ಅಮ್ಮ ಅಣ್ಣ ತಂಗಿ ಈ ಥರದ ಎಷ್ಟೋ ಮಧುರವಾದಂಥ ಸಂಬಂಧಗಳ ಜೊತೆಗೆ ಕೆಲವು ದಿನಗಳ ಕಾಲ ಸಮಯವನ್ನು ಕಳಿಬೇಕು ಅನ್ನೋ ಕಾರಣಕ್ಕಾಗಿ ಅವರು ಅವರವರ ತವರೂರಿಗೆ ಬಂದಿದ್ದರು. ಆ ರೀತಿ ಬಂದಂಥ ಸೈನಿಕರಿಗೆ ಈ ಘಟನೆ ನಿಜಕ್ಕೂ ಸಹ ಬೆಚ್ಚಿ ಬೀಳಿಸುವಂತಹ ಘಟನೆಯಾಗಿತ್ತು. छुट्टियां बिताने अपने घर आए सैनिकों को जल्द वापस आने के आदेश भेजे गए. जो छुट्टियां बिताने के लिए अपने अपने घर गए थे उन सभी सैनिकों को बुलावा आया. उनको तुरंत वापस लौटने का बुलावा आया. ಆ ರಜೆಯನ್ನು ಕಳೆಯೋದಕ್ಕಾಗಿ ಹೋಗಿರುವಂತಹ ಪ್ರತಿಯೊಬ್ಬ ವೀರ ಸೈನಿಕನಿಗೂ ಸಹ ಇದು ಬೆಚ್ಚಿ ಬೀಳಿಸುವಂಥ ಘಟನೆಯಾಗಿತ್ತು. ತಕ್ಷಣಕ್ಕೆ ಅವರಿಗೆ ಒಂದು ಆದೇಶವೂ ಸಹ ಬಂತು. ಏನಪ್ಪ ಆದೇಶ ಅಂದರೆ ತಕ್ಷಣವೇ ಅವರು ಅಲ್ಲಿಂದ ಹಿಂತಿರುಗಿ ಸೇನೆಗೆ ಬಂದು ಸೇರಬೇಕು ಅನ್ನೋ ಒಂದು ಆದೇಶವನ್ನು ಅಲ್ಲಿ ನೀಡಲಾಗಿತ್ತು. एक मेजर छुट्टियां बिताने के लिए गांव गया था. तुरंत उसे वापस आने की सूचना मिली. उन्होंने माँ के पैर छूकर प्रणाम किया. माँ की ममता जाग उठी. उन्होंने बेटे को सीने से लगा लिया. चित्र में हम देख रहे हैं एक मेजर है, एक सैनिक है. एक सैनिक क्या कर रहे हैं? अपने माँ के पैर छूकर आशीर्वाद ले रहे हैं. क्योंकि उन सभी सैनिकों को तुरंत वापस आने का आदेश मिली थी, इसलिए वे क्या कर रहे हैं? अपने अपने घर में रहने वाले माता पिता का आशीर्वाद लेकर वापस लौटने की तैयारियां कर रहे हैं. उन्होंने माँ के पैर छूकर प्रणाम किया. माँ की ममता जाग उठी. उन्होंने बेटे को सीने से लगा लिया. ಮಕ್ಕಳೇ, ನಾವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀವಿ, ಒಬ್ಬ ಸೈನಿಕ ತನ್ನ ತಾಯಿಯ ಪಾದಗಳಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದಾನೆ. ಕಾರಣ ಏನಪ್ಪ ಅಂದರೆ ನಿರೀಕ್ಷಣೆ ಇಲ್ಲದೆ ಆದಂತಹ ದಾಳಿಗೆ ಎದುರೇಟನ್ನು ಕೊಡುವುದಕ್ಕಾಗಿ ಅವರನ್ನು ತಡೆದು ನಿಲ್ಲಿಸುವಂಥ ಕಾರಣಕ್ಕಾಗಿ ಎಲ್ಲ ಸೈನಿಕರಿಗೂ ಸಹ ತಕ್ಷಣಕ್ಕೆ ಹಿಂದಿರುಗುವಂಥ ಒಂದು ಆದೇಶವನ್ನು ನೀಡಲಾಗಿತ್ತು. ಆ ಆದೇಶದ ಪರಿಪಾಲನೆಗಾಗಿ, ಆದೇಶವನ್ನು ಪಾಲಿಸುವುದಕ್ಕಾಗಿ ಪ್ರತಿಯೊಬ್ಬ ಸೈನಿಕರು ಸಹ ತಮ್ಮ ತಮ್ಮ ತಂದೆ ತಾಯಿಗಳ ಆಶೀರ್ವಾದದೊಂದಿಗೆ ಹಿಂತಿರುಗುವ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಆಶಾರಾಮ್ ತ್ಯಾಗಿಜಿಯವರು ಸಹ ಅವರ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ಮಾ ಕಿ ಮಮತಾ ಜಾಗುಠಿ. ಪ್ರತಿಯೊಬ್ಬ ತಾಯಿಗೂ ಸಹ ನಿಜಕ್ಕೂ ಆ ಮಹಾನ್ ತಾಯಿಯರಿಗೆ ನಾವೆಲ್ಲರೂ ಸಹ ಎಷ್ಟೇ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿದರೂ ಸಹ ಕಡಿಮೆನೆ. ಅವರ ಎದೆಯನ್ನು ಕಲ್ಲು ಮಾಡಿಕೊಂಡು ಅವರ ಮಮತೆಯನ್ನು ಅಡಗಿಸಿಕೊಂಡು ಮಗನನ್ನು ಆ ಶತ್ರುಗಳನ್ನು ಎದುರಿಸೋದಕ್ಕಾಗಿ ಯುದ್ಧ ಭೂಮಿಗೆ ಕಳಿಸ್ತಾರಂದರೆ ನಿಜಕ್ಕೂ ಅವರು ಎಂಟಿದೆ ಇರುವಂತಹ ಗಟ್ಟಿಗಸ್ತರು. ಅಂಥ ಒಂದು ಗಟ್ಟಿಗಿತ್ತಿಯ ತಾಯಿಯ ಅವರ ಹೃದಯದಲ್ಲೂ ಸಹ ತಾಯಿಯ ಒಂದು ಭಾವನೆಗಳಿರ್ತವೆ. ಅಂದರೆ ಆ ತಾಯಿಯ ಒಂದು ಮಮತೆ ಏನಾಗುತ್ತೆ ಅವ್ರ ಕಾಲಿಗೆ ನಮಸ್ಕರಿಸಿದ ತಕ್ಷಣವೇ ಜಾಗೃತಗೊಳ್ಳುತ್ತೆ. ಆ ಕಣ್ಣೀರಿನ ಒಂದು ಸಂತೋಷದ ಕಣ್ಣೀರಿನ ಮೂಲಕ ಅದು ಹೊರಬರುತ್ತೆ. ನಮಸ್ಕಾರ ಮಾಡಿದಂತಹ ಮಗನನ್ನು ಎತ್ತಿ ಅವರು ಎದೆಗೆ ಉಚ್ಚಿಕೊಂಡು ಆಲಂಗಿಸ್ತಾರೆ. ಸಂತೋಷದ ಕಣ್ಣೀರನ್ನು ಹಾಕ್ತಾರೆ. ಉಸ್ಕೆ ಸಿರ್ ಪರ್ ಹಾತ್ ರಖಕರ್ ಆಶೀರ್ವಾದ್ ದೇತೆ ಹುಯೇ ಕಹಾ. ಆ ತಾಯಿ ತನ್ನ ಮಮತೆಯನ್ನು ಮರೆತು ನನಗಿಂತ ನನ್ನ ಮನೆಯವರನ್ನು ನೀನು ಕಾಪಾಡೋದಕ್ಕಿಂತ ನಮ್ಮ ಜೊತೆಗಿದ್ದು ಕೆಲಸ ಮಾಡೋದಕ್ಕಿಂತ ಹೆಚ್ಚು ನೀನು ಯುದ್ಧ ಭೂಮಿಯಲ್ಲಿ ಭಾರತ ಮಾತೆಯನ್ನು ಕಾಯೋದು, ಭಾರತ ಮಾತೆಗೆ ಒಂದು ಸ್ವಾತಂತ್ರ್ಯವನ್ನು ತಂದು ಕೊಡೋದು, ಅವಳಿಗೆ ವಿಜಯಮಾಲೆಯನ್ನು ತೊಡಿಸೋದೇ ನಿನ್ನ ನಿಜವಾದ ಗುರಿ ಅಂತ ಹೇಳ್ತಾ ಆಶೀರ್ವಾದ ಮಾಡ್ತಾ ಮಗನಿಗೆ ಒಂದು ಮಾತನ್ನು ಹೇಳ್ತಾರೆ.
ರಾಷ್ಟ್ರ ರಕ್ಷಾ ಕರ್ನ ಹರ್ ಏಕ್ ಕಾ ಕರ್ತವ್ಯ ಹೇ. ರಾಷ್ಟ್ರದ ರಕ್ಷಣೆಯನ್ನು ಮಾಡೋದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯವಾಗಿದೆ. ಕರ್ತವ್ಯ ಕಾ ಪಾಲನ್ ಕರೋ ಹರ್ ಏಕ್ ಭಾರತೀಯ ಸೈನಿಕಿ. ಕರ್ತವ್ಯ ಕಾ ಪಾಲನ್ ಕರೋ, ನೀನು ನಿನ್ನ ಕರ್ತವ್ಯವನ್ನು ಮಾಡು. ದೇಶದ ರಕ್ಷಣೆಯನ್ನು, ರಾಷ್ಟ್ರದ ವಿಷಯ ಬಂತು ಅಂದರೆ ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ ರಾಷ್ಟ್ರದ ರಕ್ಷಣೆಯೇ ಆಗಿರುತ್ತೆ. ನೀನು ನಿನ್ನ ಕರ್ತವ್ಯವನ್ನು ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸು. हर एक भारतीय सैनिक की परंपरा सीने पर गोली खाने की है, पीठ पर नहीं. ಪ್ರತಿಯೊಬ್ಬ ಭಾರತೀಯ ಸೈನಿಕನ ಒಂದು ಪರಂಪರೆ ಏನಪ್ಪ ಅಂದರೆ, ಅವನಿಗೆ ಯುದ್ಧದಲ್ಲಿ ಗುಂಡೇಟುಗಳು ತಾಗಿದರೆ ದೇಹದ ಮುಂಭಾಗದಲ್ಲಿ ಅಂದರೆ ಎದೆಗೆ ಗುಂಡೇಟು ಬೀಳಬೇಕೆ ಹೊರತು ಹಿಂಭಾಗದಲ್ಲಿ ಬೆನ್ನಿಗೆ ಯಾವ ಒಂದು ಸಣ್ಣ ಗಾಯವೂ ಸಹ ಆಗಬಾರ್ದು. ಅಂದರೆ ಶತ್ರುಗಳಿಗೆ ಯಾವತ್ತೂ ಸಹ ಹೆದರಿ ಹಿಂದೆ ಸರಿಯುವಂಥ, ಅವರಿಂದ ದೂರ ಓಡುವಂಥ, ನಿನ್ನ ಪ್ರಾಣಕ್ಕೆ ಹೆದರಿ ಓಡಿ ಬರುವಂಥ ಕೆಲಸವನ್ನು ಮಾಡಬೇಡ. ನಿನ್ನ ಪ್ರಾಣ ಹೋಗುವಂಥ ಸಂದರ್ಭ ಬಂದರೂ ಅವರು ಸಹ ಅವರಿಗೆ ಎದೆಗೊಟ್ಟಿ ನಿಂತು ಯುದ್ಧವನ್ನು ಮಾಡು ಅನ್ನೋದು ತಾಯಿಯ ಆಶೀರ್ವಾದವಾಗಿತ್ತು. युद्ध भीषण रूप से फैल रहा था. इच्चोगिल नहर का मोर्चा भारतीय सेना के लिए चुनौती का दीवार बना खड़ा था. इच्चोगिल नहर लाहौर से 15 किलोमीटर दूरी पर है. युद्ध भीषण रूप से फैल रहा था. यहाँ मोर्चा भारतीय सेना के लिए एक चुनौती का दीवार बनकर खड़ा हुआ था. ಯುದ್ಧ ಭಯಂಕರವಾಗಿ ನಡೀತಾ ಇತ್ತು. ಇಚ್ಚೋಗಿಲ್ ನಹರ್ ಆ ಒಂದು ಸ್ಥಳದಲ್ಲಿದ್ದಂಥ ಒಂದು ಸೇನೆಯ ಪಡೆ ಭಾರತೀಯರಿಗೆ ನಿಜಕ್ಕೂ ಸಹ ಒಂದು ಸವಾಲಾಗಿತ್ತು. ಆ ಒಂದು ದಳವನ್ನು ಎದುರಿಸುವಂಥದ್ದು ಭಾರತೀಯ ಸೇನೆಗೆ, ಭಾರತೀಯ ಸೈನಿಕ ಪಡೆಗೆ ಒಂದು ಸವಾಲಾಗೆ ಎದುರಾಗಿತ್ತು. ಅಂದರೆ ಒಂದು ದೊಡ್ಡ ಬೃಹದಾಕಾರದ ಬಂಡೆಯಾಗಿ ಅವರ ಮುಂದೆ ನಿಂತಿತ್ತು. ಯಹ ಚುನೌತಿ ಏಕ್ ಮೇಜರ್ನೆ ಸ್ವೀಕಾರ ಕರ್ಲಿ. ಈ ಒಂದು ಸವಾಲನ್ನು ಒಬ್ಬ ಮೇಜರ್ ಸ್ವೀಕರಿಸ್ತಾರೆ, ಅದನ್ನು ಸ್ವೀಕಾರ ಮಾಡ್ಕೊಳ್ತಾರೆ. ಯಹ ವೀರ್ ಔರ್ ಕೋಯಿ ನಹಿ, ಗಾಂವ್ ಸೆ ಮಾ ಕಾ ಆಶೀರ್ವಾದ ಲೇಕರ್ ಆಯಾ ಹುವಾ ಮೇಜರ್ ಥಾ. ಈ ವೀರ ಬೇರೆ ಯಾರೂ ಅಲ್ಲ, ಹಳ್ಳಿಯಿಂದ ತಾಯಿಯ ಆಶೀರ್ವಾದವನ್ನು ಪಡೆದು ಬಂದಂಥ ಆ ಮೇಜರ್ ಆಶಾರಾಮ್ ತ್ಯಾಗಿಜಿಯವರೇ ಆಗಿದ್ದರು. इच्चोगिल नहर को जीतना बाएं हाथ का खेल नहीं था. ಇಚ್ಚೋಗಿಲ್ ನಹರ್, ಆ ಸ್ಥಳದಲ್ಲಿದ್ದಂಥ ಇಚ್ಚೋಗಿಲ್ ನಹರ್ನ ಆ ಒಂದು ಸೈನಿಕ ಪಡೆಯನ್ನು ಸೋಲಿಸಿ, ಆ ಶತ್ರು ಪಡೆಯನ್ನು ಸೋಲಿಸುವಂಥದ್ದು ಎಡಗೈಯಿಂದ ಮಾಡುವಂಥ ಕೆಲಸದಷ್ಟು ಸುಲಭವಾಗಿರಲಿಲ್ಲ. ಅದು ತುಂಬ ಕಷ್ಟಕರವಾದಂಥ ಕೆಲಸವಾಗಿತ್ತು. ಅದೊಂದು ದೊಡ್ಡ ಸವಾಲೇ ಆಗಿತ್ತು ಭಾರತೀಯ ಸೈನ್ಯಕ್ಕೆ. इसके लिए ಜಾನ್ ಕಿ ಬಾಜಿ ಲಗಾನಿ ಥಿ. ಆ ಶತ್ರು ಪಡೆಯನ್ನು ಎದುರಿಸಬೇಕು ಅಂದರೆ ಪ್ರಾಣವನ್ನು ಬಿಡೋದಕ್ಕೂ ಸಹ ಸಿದ್ಧರಾಗಿ ತಮ್ಮ ಪ್ರಾಣದ ಮೇಲಿನ ಆಸೆಯನ್ನು, ಹಂಗನ್ನು ತೊರೆದು ಅವರು ಆ ಯುದ್ಧ ಭೂಮಿಗೆ ಅಂದರೆ ಆ ಶತ್ರು ಪಡೆಯನ್ನು ಎದುರಿಸೋದಕ್ಕೆ ಮುನ್ನುಗ್ಗಬೇಕಾಗಿತ್ತು. ಮೇಜರ್ ಗೋಲಿಬಾರಿ ಕರ್ತೆ ಹುಯೇ ಆಗೆ ಬಡ್ ರಹೇ ಥೇ. ಅವರು ಸಹ ಗುಂಡುಗಳ ದಾಳಿಯನ್ನು ಮಾಡ್ತಾ ಆ ಯುದ್ಧ ಭೂಮಿಯಲ್ಲಿ ಆ ಶತ್ರು ಪಡೆಯನ್ನು ಎದುರಿಸೋದಕ್ಕೆ ಮುನ್ನುಗ್ತಾ ಇರ್ತಾರೆ. ದುಶ್ಮನ್ ಉನ್ ಪರ್ ಗೋಲಿ ಕಿ ವರ್ಷಾ ಕರ್ ರಹೇ ಥೇ. ಇವರು ಆಶಾರಾಮ್ ತ್ಯಾಗಿಜಿಯವರು ಅವರ ಮೇಲೆ ಗುಂಡಿನ ಸುರಿಮಳೆಯನ್ನು ಸುರಿಸಿದರೆ ಶತ್ರು ಪಡೆಯವರು ಸಹ ಕೈ ಕೊಟ್ಕೊಂಡು ಕೂತ್ಕೊಂಡಿರಲಿಲ್ಲ. ಅವರು ಸಹ ವರ್ಷ ಅಂದರೆ ಮಳೆ ಹೇಗೆ ಧಾರಾಕಾರವಾಗಿ ಭೂಮಿಯನ್ನು ಸ್ಪರ್ಶಿಸುತ್ತೋ ಅದೇ ರೀತಿಯಾಗಿ ಶತ್ರುಗಳ ಗುಂಡುಗಳು ಸಹ ಮಳೆಯ ರೂಪದಲ್ಲಿ ಆಶಾರಾಮ್ ತ್ಯಾಗಿಜಿಯವರ ದೇಹವನ್ನು ಸ್ಪರ್ಶಿಸೋದಕ್ಕೆ ಪ್ರಾರಂಭ ಮಾಡ್ತವೆ. गोलियां सीने पर घुस रही थी. मेजर जान की परवाह न किए दुश्मनों से जुझ रहा था. ಶತ್ರುಗಳ ಗುಂಡುಗಳು ಮೇಜರ್ನ ಎದೆಯನ್ನು ಸೀಳ್ತಾ ಇದ್ದರೆ ಮೇಜರ್ ತಮ್ಮ ಪ್ರಾಣದ ಹಂಗನ್ನು ತೊರೆದು, ತಮ್ಮ ಪ್ರಾಣದ ಆಸೆಯನ್ನು ಬಿಟ್ಟು ಶತ್ರುಗಳ ಜೊತೆಗೆ ಯುದ್ಧ ಮಾಡ್ತಾನೆ ಮುಂದುವರಿದ್ರು. ಉನ್ಕೆ ಸಾರೆ ಟ್ಯಾಂಕೋ ಕೋ ಧ್ವಸ್ತ್ ಕರ್ ರಹಾ ಥಾ. ಅವರು ಶೇಖರಣೆ ಮಾಡಿಟ್ಕೊಂಡಂಥ ಎಲ್ಲ ಶಸ್ತ್ರಾಸ್ತ್ರಗಳ ಟ್ಯಾಂಕ್ಗಳನ್ನು ಧ್ವಂಸ ಮಾಡ್ತಾ ಅವ್ರು ಏನು ಮಾಡ್ತಾಯಿದ್ರು, ಮುನ್ನುಗ್ತಾ ಇದ್ರು.
बेचारे मेजर का सीना ಗೋಲಿಯೋ से ಛಲ್ನಿ हो चुका था. ಛಲ್ನಿ ಅಂದರೆ ಚೂರು ಚೂರಾಗುವುದು. ಯಾವ ರೀತಿಯಾಗಿ ಟೀ ಸೋಸುವಂಥ ಜಾಲರಿ ಇರುತ್ತೋ ಆ ರೀತಿಯಾಗಿ ಅವರ ಹೃದಯವು ಸಹ ತೂತಾನುತೂತುಗಳಾಗಿ ಹೋಗ್ತವೆ. ಅಂದರೆ ಮಳೆಯ ರೂಪದಲ್ಲಿ ಅವರು ಗುಂಡಿನ ದಾಳಿಯನ್ನು ಮಾಡಿದಾಗ ಎಲ್ಲ ಗುಂಡುಗಳು ಸಹ ಮೇಜರ್ನ ದೇಹವನ್ನು ಪ್ರವೇಶ ಮಾಡ್ತವೆ. लड़ाई में तो जीत गया लेकिन बुरी तरह घायल हुआ था. ಯುದ್ಧದಲ್ಲೇನೋ ಆಶಾರಾಮ್ ತ್ಯಾಗೀಜಿಯವರು ಗೆದ್ದರು, ಲೇಕಿನ್ ಬಹುತ್ ಬುರಿ तरह से घायल हुए थे. ತುಂಬ ಆಳವಾದ ಗಾಯ ಅವರಿಗೆ ಆಗಿತ್ತು. ಅಂದರೆ ದೇಹದ ಎದೆಯಲ್ಲಿ, ಹೊಟ್ಟೆಗೆ ಅವರಿಗೆ ಸಾಕಷ್ಟು ಗುಂಡುಗಳು ಅವರ ದೇಹವನ್ನು ಪ್ರವೇಶ ಮಾಡಿದ್ವು. ಹಾಗಾಗಿ ತುಂಬ ರಕ್ತಸ್ರಾವವು ಸಹ ಅವರಿಗೆ ಆಗಿತ್ತು. ಉಸ್ಕೆ ಬಚನೆ ಕಿ ಕೋಯಿ ಆಶಾ ನಹಿ ಥಿ. ಅವರು ಉಳಿಯುವಂಥ ಯಾವ ಆಸೆಯೂ ಸಹ ಇರಲಿಲ್ಲ, ಅಂಥ ಸಂಭವಗಳಿರಲಿಲ್ಲ. ಅಂದರೆ ಅವರು ಅಷ್ಟೊಂದು ಗಾಯಾಳು, ಗುಂಡೇಟಗಳನ್ನು ತಿಂದಿರುವಂಥ ಗಾಯಾಳು ಆಗಿದ್ದರು. तुरंत उन्हें अस्पताल लाया गया. अस्पताल लाने से पहले, यानी युद्ध जब भीषण रूप से प्रारंभ होता है, जब वर्षा के रूप में गोलियां मेजर के शरीर का प्रवेश करने लगते हैं, तब उनके हायर ऑफिसर्स में वे आदेश देते हैं कि तुरंत वापस आने के आदेश देते हैं. लेकिन वापस आने वाले योद्धाओं में से नहीं थे. अपने जान की परवाह किए बगैर वे युद्ध करते जाते हैं और गोलियां आकर उनके शरीर में घुसने लगते हैं और अंत में वे लड़ाई जीत जाते हैं, लेकिन पूरी तरह घायल होते हैं. घायल हुए मेजर को वे तुरंत अस्पताल ले आते हैं. ಭೀಕರವಾಗಿ ಯುದ್ಧ ಪ್ರಾರಂಭವಾದ ನಂತರ ಇವರು ಸಹ ಶತ್ರುಗಳ ಮೇಲೆ ಗುಂಡಿನ ಸುರಿಮಳೆಯನ್ನು ಮಾಡ್ತಾ ಮುನ್ನುಗ್ತಾರೆ. ಆದರೆ ಶತ್ರುಗಳು ಸಹ ಮಳೆಯ ರೂಪದಲ್ಲಿ ತಕ್ಷಣಕ್ಕೆ ಎಲ್ಲರೂ ಸಹ ಒಟ್ಟಿಗೆ ಅವರ ಮೇಲೆ ಗುಂಡಿನ ದಾಳಿಯನ್ನು ಮಾಡಿದಾಗ ಅವರ ದೇಹದ ಪ್ರತಿಯೊಂದು ಭಾಗದಲ್ಲೂ ಸಹ ಗುಂಡುಗಳು ದೇಹವನ್ನು ಪ್ರವೇಶ ಮಾಡ್ತಾ ಹೋಗ್ತವೆ. ಆಗ ಅವರು ತುಂಬ ಶಕ್ತಿಹೀನರಾಗಿ ಕೆಳಗೆ ಕುಸಿತಾರೆ. ಆದರೆ ಅವರು ಕುಸಿಯೋದಕ್ಕಿಂತ ಮುಂಚೆ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಂಡು ಶತ್ರುಗಳ ಪ್ರತಿಯೊಂದು ಟ್ಯಾಂಕರ್ಗಳನ್ನು ಧ್ವಂಸ ಮಾಡಿ, ಶತ್ರುಗಳನ್ನು ನಾಶ ಮಾಡಿ ಅವರು ಕೆಳಗೆ ಭೂಮಿಯ ಮೇಲೆ ಕುಸಿದು ಬೀಳ್ತಾರೆ ಹೊರತು ಅಲ್ಲಿವರೆಗೂ ಸಹ ತಮ್ಮ ದೇಹದಲ್ಲಿರುವಂಥ ಎಲ್ಲ ಶಕ್ತಿಯನ್ನು ಸಹ ಅವರು ಏನು ಮಾಡ್ತಾ ಇರ್ತಾರೆ, ಒಗ್ಗೂಡಿಸಿಕೊಂಡು ಮುನ್ನುಗ್ತಾ ಇರ್ತಾರೆ. ಅದಕ್ಕೆ ಕಾರಣ ಅಂದರೆ उनके जब मेजर अपने माँ से आशीर्वाद लेते हैं, तब उनकी माँ कहते हैं कि भारतीय सेना परंपरा में गोलियां सीने पर खाने की है, पीठ पर नहीं. ये वाक्य उन्हें प्रेरणा दे रहा था. इसलिए वे जितने भी जख्म होने पर भी वे युद्ध में आगे बढ़ते ही रहे. इष्टेल्ल ಗುಂಡಿನ ಸುರಿಮಳೆ ಆದರೂ ಸಹ ಅವರು ಮುನ್ನುಗ್ಗೋದಕ್ಕೆ ಒಂದೇ ಒಂದು ಕಾರಣ ಇತ್ತು. ಅವರ ತಾಯಿ ಹೇಳಿರುವಂತಹ ಒಂದು ಮಾತು ಅವರಲ್ಲಿ ಹೊಸ ಶಕ್ತಿಯನ್ನು, ಪ್ರೇರಣೆಯನ್ನು ಹುಟ್ಟಾಕ್ತಾ ಇತ್ತು. ಏನಪ್ಪ ಅಂದರೆ, ಅವರು ತಾಯಿಗೆ ಕಾಲುಗಳಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಅವರ ತಾಯಿ, ಮಗು, ರಾಷ್ಟ್ರ ರಕ್ಷಣೆ ವಿಷಯ ಬಂದಾಗ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಮೊದಲು ರಾಷ್ಟ್ರದ ರಕ್ಷಣೆಗೆ ಸನ್ನದ್ಧರಾಗುವಂಥದ್ದು. ನೀನು ನಿನ್ನ ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ನಿಭಾಯಿಸು. ಇನ್ನೊಂದು ಮಾತನ್ನು ನೆನ್ಪಿಟ್ಕೋ, ಭಾರತೀಯ ವೀರ ಸೈನಿಕರ ಪರಂಪರೆ ಎಂಥದ್ದು ಅಂದರೆ, ಅವರು ಎದೆ ಮೇಲೆ ಗುಂಡುಗಳನ್ನು ಸ್ವೀಕರಿಸಬೇಕೇ ಹೊರತು ದೇಹದ ಹಿಂಭಾಗದಲ್ಲಿ ಅಂದರೆ ಬೆನ್ನಿನ ಮೇಲೆ ಯಾವ ಸಣ್ಣ ಗಾಯವೂ ಸಹ ಆಗಬಾರ್ದು, ಒಂದು ಗುಂಡೇಟು ಸಹ ದೇಹದ ಹಿಂಭಾಗಕ್ಕೆ ತಗಲಬಾರ್ದು ಅನ್ನೋ ಒಂದು ಮಾತನ್ನು ಹೇಳಿದರು. ಆ ಮಾತು ಅವರಿಗೆ ಪ್ರೇರಣೆಯನ್ನು ಕೊಡ್ತಾ ಇತ್ತು, ಶಕ್ತಿಯನ್ನು ಕೊಡ್ತಾ ಇತ್ತು. ಹಾಗಾಗಿ ಅವರು ಶತ್ರುಗಳ ಎಲ್ಲ ಟ್ಯಾಂಕರ್ಗಳನ್ನು ಧ್ವಂಸ ಮಾಡಿ ಶತ್ರುಗಳೆಲ್ಲರನ್ನ ನಾಶ ಮಾಡೋ ತನಕನೂ ಭೂಮಿಯ ಮೇಲೆ ಕುಸಿದು ಬೀಳಲಿಲ್ಲ. ಆ ರೀತಿ ಕುಸಿದು ಬೀಳೋದಕ್ಕಿಂತ ಮುಂಚಿತವಾಗಿ ಯಾವಾಗ ಯುದ್ಧ ಭೀಕರ ರೂಪವನ್ನು ಪಡ್ಕೊಳ್ತೋ ಆಗ ಮೇಲಾಧಿಕಾರಿಗಳು ಅವರಿಗೆ ಆಜ್ಞೆಯನ್ನು ಮಾಡ್ತಾರೆ, ಹಿಂತಿರುಗಿ ಬರೋದಕ್ಕೆ ಆಜ್ಞೆಯನ್ನು ಮಾಡ್ತಾರೆ. ಆದರೆ ಹೇಡಿಯಂತೆ ಯುದ್ಧ ಭೂಮಿಯಿಂದ ಹಿಂತಿರುಗಿ ಬರುವಂಥ, ಪ್ರಾಣದ ಮೇಲೆ ಆಸೆ ಇರುವಂಥ ಸೈನಿಕನಾಗಿರಲಿಲ್ಲ ಆಶಾರಾಮ್ ತ್ಯಾಗೀಜಿಯವರು. ಆ ಸಾಲಿಗೆ
ದೇಶಕ್ಕಾಗಿ ಸೇರಿರುವಂಥ ಸೈನಿಕರಾಗಿರಲಿಲ್ಲ. ಏನೇ ಆದರೂ ಸಹ ಪ್ರಾಣವನ್ನು ಕೊಟ್ಟಾದರೂ ಸಹ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಡಬೇಕು ಅನ್ನೋ ವೀರ ಸನ್ಯಾಸಿ ಆಗಿರೋ ಕಾರಣಕ್ಕಾಗಿ ಅವರು ಆ ಅಧಿಕಾರಿಗಳ ಆಜ್ಞೆಯನ್ನು ಕಡೆಗಣಿಸಿ ಪ್ರಾಣವನ್ನು ಲೆಕ್ಕಿಸದೆ ಯುದ್ಧದಲ್ಲಿ ಮುನ್ನುಗ್ತಾ ಹೋಗ್ತಾರೆ. ಕೊನೆಗೆ ಎಲ್ಲರನ್ನ ನಾಶ ಮಾಡಿದ ಮೇಲೆ ಶಕ್ತಿಯನ್ನು ಕಳೆದುಕೊಂಡು ಭೂಮಿಯ ಮೇಲೆ ಕುಸಿದು ಬೀಳ್ತಾರೆ. ಆ ರೀತಿ ಕುಸಿದು ಬಿದ್ದಂತಹ ಆಶಾರಾಮ್ ತ್ಯಾಗಿಜಿಯವರನ್ನ ಅಮೃತ್ಸರದ ಆಸ್ಪತ್ರೆಗೆ ಸೇರಿಸ್ತಾರೆ, ದಾಖಲು ಮಾಡ್ತಾರೆ. अधिकारियों ने उनकी अंतिम इच्छा पूछी तो उसने कहा, मेरी माँ तक एक संदेश पहुंचा देना. तुम्हारे बेटे ने गोलियां सीने पर ही खाई है, पीठ पर नहीं. जब मेजर को अस्पताल ले आते हैं तो अधिकारियों ने उन बचने की कोई आशा नहीं थी. इसलिए अधिकारियों ने कोई अंतिम इच्छा है तो बताने के लिए कहते हैं. तब आशाराम त्यागी जी कहते हैं, मेरी माँ तक एक संदेश पहुँचाना है. मेरी माँ से कहना कि आपके बेटे ने सीने पर ही गोली खाई है, पीठ पर नहीं. ನೋಡ್ರಿ, ಸಾಯುವಂಥ ಸಂದರ್ಭದಲ್ಲೂ ಸಹ ತಾಯಿಯ ಮಾತನ್ನು ಯಾವ ರೀತಿಯಾಗಿ ನೆನಪಲ್ಲಿಟ್ಕೊಂಡು ತಮ್ಮ ಕರ್ತವ್ಯವನ್ನು ನಿಭಾಯಿಸ್ತಾರೆ. ಮಕ್ಕಳೇ, ನಾವು ಸಹ ಅದೇ ರೀತಿಯಾಗಿ ದೇಶದ ರಕ್ಷಣೆಯ ವಿಷಯ ಬಂದಾಗ ನಾವು ಸಹ ಏನನ್ನೂ ಯೋಚಿಸದೆ ಸದಾ ಸನ್ನದ್ಧರಾಗಿರುವಂಥ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು. ಆ ಅಧಿಕಾರಿಗಳು ಅವರಿಗೆ ಕೇಳಿದಾಗ, ನಿಮ್ಮ ಕೊನೆಯ ಆಸೆ ಏನಾದರೂ ಇದೆಯಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನನ್ನ ತಾಯಿಯವರೆಗೂ ಒಂದು ಸಂದೇಶವನ್ನು ಕಳಿಸೋದಿದೆ. ನನ್ನ ತಾಯಿಯ ಬಳಿ ಹೋಗಿ ಹೇಳಿ, ನಿಮ್ಮ ಮಗನ ಮೇಲೆ ಬಿದ್ದಂಥ ಎಲ್ಲ ಗುಂಡೇಟುಗಳು ಎದೆ ಮೇಲೆ ಬಿದ್ದಿದೆ, ಬೆನ್ನಿನ ಮೇಲೆ ಯಾವ ಗಾಯವೂ ಸಹ ಆಗಿಲ್ಲ, ಬೆನ್ನಿನ ಮೇಲೆ ಯಾವ ಗುಂಡೇಟು ಸಹ ಅವರಿಗೆ ತಗಲಿಲ್ಲ ಅನ್ನೋ ಸಂದೇಶವನ್ನು ನನ್ನ ತಾಯಿಯವರೆಗೂ ತಲುಪಿಸ್ರಿ. ಆ ವಿಷಯನ ಕೇಳಿ ನನ್ನ ತಾಯಿ ಸಂತೋಷ ಪಡ್ತಾಳೆ ಅನ್ನೋ ಭಾವನೆ ಅವ್ರದ್ದಾಗಿತ್ತು. ಮಾತೃಭೂಮಿ ಕಿ ರಕ್ಷಾ ಕೆ ಲಿಯೇ ಮೇಜರ್ ನೆ ಜಾನ್ ಕಿ ಕುರ್ಬಾನಿ ದಿ. ಮಾತೃಭೂಮಿಯ ರಕ್ಷಣೆಯನ್ನು ಮಾಡುವುದಕ್ಕಾಗಿ ಮೇಜರ್ ಅವರು ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ರು. ಇಸ್ ಮೇಜರ್ ಕಾ ನಾಮ್ ಆಶಾರಾಮ್ ತ್ಯಾಗಿ ಥಾ. ಈ ಮೇಜರ್ನ ಹೆಸರು ಆಶಾರಾಮ್ ತ್ಯಾಗಿ ಅಂತ ಆಗಿತ್ತು. ದೀಪಕ್ ಬುಜ್ ಗಯಾ ಲೇಕಿನ್ ಉಸ್ಕಿ ಬಲಿದಾನ್ ಕಿ ರೋಶ್ನಿ ಚಾರೋ ತರಫ್ ಫೈಲ್ ಗಯಿ. ದೀಪ ಆರು ಹೋಯಿತು. ಅಂದರೆ ಮೇಜರ್ ಆಶಾರಾಮ್ ತ್ಯಾಗಿಜಿಯವರು ಅಸುನೀಗಿದ್ರು, ಮರಣವನ್ನು ಹೊಂದಿದ್ರು. ಆದರೂ ಅವರು ಮಾಡಿರುವಂಥ ಸಾಧನೆ, ಅವರಲ್ಲಿರುವಂಥ ಒಂದು ಹೇಳಲಿಕ್ಕೆ ಸಾಧ್ಯ ಆಗದೇ ಇರುವಂಥ ಒಂದು ದೇಶಾಭಿಮಾನ, ಅಂದರೆ ನಾವು ಬಾಯಿ ಮಾತಿನ ಮೂಲಕ ವರ್ಣಿಸೋದಕ್ಕಾಗಲಿ ಹೇಳೋದಕ್ಕಾಗಲಿ ಸಾಧ್ಯ ಆಗದೇ ಇರೋಷ್ಟು ಒಂದು ದೇಶಾಭಿಮಾನ, ದೇಶಪ್ರೇಮ, ದೇಶವನ್ನು ರಕ್ಷಣೆ ಮಾಡಬೇಕು ಅನ್ನೋ ಭಾವನೆ, ಅದು ಆ ಒಂದು ಭಾವನೆ, ಅವರು ಮಾಡಿರುವಂಥ ಸಾಧನೆ ಇಂದಿಗೂ ಸಹ ಅವರನ್ನು ನೆನಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಮಕ್ಕಳೇ, ನಾವು ಸಹ ಯಾವ ಜೀವಿಯೂ ಸಹ ಭೂಮಿಯ ಮೇಲೆ ಹುಟ್ಟಿದಂತಹ ಜೀವಿ ಶಾಶ್ವತವಾಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಉಳಿಯೋದೊಂದೇ ಅವನು ಮಾಡಿರುವಂಥ ಒಳ್ಳೆಯ ಕೆಲಸ, ಒಳ್ಳೆಯ ಕರ್ಮ. ಹಾಗಾಗಿ ನಮ್ಮ ಬಸವಣ್ಣನವರೂ ಸಹ ಅದನ್ನೇ ಹೇಳೋದು. ಹಾಗೆ ನಾವು ಸಹ ಸಾಧ್ಯವಾದಷ್ಟು ಮಟ್ಟಿಗೆ ದೇಶ ಸೇವೆಯನ್ನು ಮಾಡ್ತಾ, ಸಮಾಜ ಸೇವೆಯನ್ನು ಮಾಡ್ತಾ, ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅನ್ನೋದು ನನ್ನ ಭಾವನೆ. ನೀವು ಸಹ ಅದನ್ನು ಅನುಸರಿಸ್ತೀರಾ, ಆ ಭಾವನೆಗಳನ್ನು ನೀವು ಸಹ ಬೆಳೆಸ್ಕೊಳ್ತೀರಾ, ನೀವು ಸಹ ನಿಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನು ಮಾಡ್ತೀರಾ ಅಂತ ಅಂದ್ಕೊಂಡು ಇಂದಿನ ಒಂದು ಅವಕಾಶಕ್ಕಾಗಿ ನಿಮಗೆಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ.